ರಾಜ್ಯ ರಾಜಕೀಯದ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಗೆ ಬಂದಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಸಿಎಂ ಕುರ್ಚಿ ಕಿತ್ತಾಟದ ನಡುವೆನೇ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಮೀಟಿಂಗ್ ಆಗಿದೆ. ಮೊನ್ನೆ ಫಿರೋಜ್ ಸೇಠ್ ನಿವಾಸದಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ಆಗಿತ್ತು. ಆದ್ರೆ ನಿನ್ನೆ ಮತ್ತೆ ರಾತ್ರಿ ಆಪ್ತ ಶಾಸಕರ ಜೊತೆಗೆ ಡಿಕೆಶಿ ಡಿನ್ನರ್ ಪಾರ್ಟಿ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕೆಲ ಆಪ್ತ ಶಾಸಕರು ಕೂಡ ಡಿನ್ನರ್ನಲ್ಲಿ ಭಾಗಿಯಾಗಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಬೆಳಗಾವಿ ಹೊರವಲಯದ ಖಾಸಗಿ ಸ್ಥಳದಲ್ಲಿ ಡಿಕೆಶಿ ಔತಣಕೂಟ ಏರ್ಪಡಿಸಿದ್ರು. ಡಿಕೆ ಜೊತೆ ಡಿನ್ನರ್ ಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರು ಕೂಡ ಭಾಗಿಯಾಗಿದ್ರು. ಯಾರ್ಯಾರು ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ತಿಳಿದುಕೊಳ್ಬೇಕಾಗಿದೆ. ವಿಪಕ್ಷ ಶಾಸಕರನ್ನ ಕೂಡ ಡಿನ್ನರ್ಗೆ ಯಾಕೆ ಕರೆದ್ರು ಡಿಕೆ ಶಿವಕುಮಾರ್ ಅನ್ನೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಡ್ತಾ ಇದೆ. ಮೊನ್ನೆ ಅಷ್ಟೇ ಸಿಎಂ ಡಿನ್ನರ್ ಮೀಟಿಂಗ್ ಅನ್ನ ಏರ್ಪಡಿಸಿದ್ರು. ಈಗ ಡಿಕೆಶಿ ಮತ್ತೆ ಡಿನ್ನರ್ ಮೀಟಿಂಗ್ ಕರೆದಿರೋದು ಒಂದು ದೊಡ್ಡ ಸಂಚಲನವನ್ನ ಮೂಡಿಸ್ತಾ ಇದೆ. ರಾಜ್ಯ ರಾಜಕೀಯ ವಲಯದಲ್ಲಿ ಕುರ್ಚಿ ಫೈಟ್ ಮಧ್ಯೆನೇ ಈ ರೀತಿಯಾದ ಡಿನ್ನರ್ ಲಂಚ್ ಮೀಟಿಂಗ್ಗಳು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ಶುರುವಾಗಿದೆ. ಅದರ ನಡುವೆನೇ ಈಗ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರನ್ನು ಕೂಡ ಡಿನ್ನರ್ಗೆ ಕರೆದಿರೋದು ಡಿಕೆಶಿ ಯಾಕಿರಬಹುದು ಅನ್ನುವಂತಹ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ನಂಬರ್ ಗೇಮ್ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಡಿಕೆಶಿ ಅನ್ನುವಂಥ ಚರ್ಚೆ ಈಗ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿದೆ. ಬೆಳಗಾವಿಯ ಹೊರವಲಯದ ಒಂದು ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ವಿಷಯ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರನ್ನು ಕೂಡ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರನ್ನೂ ಕೂಡ ಡಿನ್ನರ್ ಮೀಟಿಂಗ್ಗೆ ಕರೆದಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿ ಕೊಡ್ತಾ ಇದೆ. ಮೊನ್ನೆ ಅಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಒಂದು ಮೀಟಿಂಗ್ ಅನ್ನ ಮಾಡಿರ್ತಾರೆ. ಹೈಕಮಾಂಡ್ ಸೂಚನೆಯಂತೆ ನಾವು ನಡ್ಕೊಳ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದರ ನಡುವೆ ಈಗ ಮತ್ತೆ ಡಿಕೆಶಿ ಡಿನ್ನರ್ ಮೀಟಿಂಗ್ ಮಾಡಿರೋದು ಒಂದು ಹೊಸ ಸಂಚಲನವನ್ನ ಹುಟ್ಟು ಹಾಕಿದೆ ರಾಜಕೀಯ ವಲಯದಲ್ಲಿ. ಡಿಕೆಶಿ ನಂಬರ್ ಗೇಮ್ ಶುರು ಮಾಡಿಬಿಟ್ರ? ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರನ್ನ ಕರೆದಿರೋ ಉದ್ದೇಶ ಏನು? ಯಾವ್ಯಾವ ಶಾಸಕರು ಯಾವ್ಯಾವ ನಾಯಕರು ಡಿನ್ನರ್ನಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಂಡಿವೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ಈಗಾಗಲೇ ಶುರು ಆಗ್ಬಿಟ್ಟಿದೆ. ಅದರ ಮಧ್ಯೆ ಈ ರೀತಿಯಾದ ಡಿನ್ನರ್ ಹಾಗೂ ಲಂಚ್ ಮೀಟಿಂಗ್ಗಳು ಕೋಲಾಹಲವನ್ನ ಎಬ್ಬಿಸ್ತಿವೆ. ರಾಜ್ಯ ರಾಜಕೀಯದ ಮತ್ತೊಂದು ಸ್ಫೋಟಕ ಸುದ್ದಿ ಇದು. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಮಹತ್ವದ ಬೆಳವಣಿಗೆಗೆ ಈ ಡಿನ್ನರ್ ಮೀಟಿಂಗ್ ಸಾಕ್ಷಿಯಾಗಿದೆ. ಸಿಎಂ ಕುರ್ಚಿ ಕಿತ್ತಾಟದ ನಡುವೆನೇ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಏನಂದ್ರೆ ಅದು ಡಿನ್ನರ್ ಮೀಟಿಂಗ್. ಡಿಕೆಶಿ ನಡೆಸಿರುವಂತಹ ಡಿನ್ನರ್ ಮೀಟಿಂಗ್. ಮೊನ್ನೆ ಫಿರೋಜ್ ಸೇಠ್ ನಿವಾಸದಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ಮಾಡಿರ್ತಾರೆ. ಮತ್ತೆ ನಿನ್ನೆ ರಾತ್ರಿ ಆಪ್ತ ಶಾಸಕರ ಜೊತೆಗೆ ಡಿಕೆಶಿ ಡಿನ್ನರ್ ಪಾರ್ಟಿ ಏರ್ಪಡಿಸಿದ್ದಾರೆ. ಕೇವಲ ಕಾಂಗ್ರೆಸ್ ನಾಯಕರಲ್ಲದೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಈ ಡಿನ್ನರ್ನಲ್ಲಿ ಭಾಗಿಯಾಗಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಯಾಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನ ಕರೆದಿದ್ರು ಡಿನ್ನರ್ಗೆ? ಯಾರ್ಯಾರು ಭಾಗಿಯಾಗಿದ್ರು ಡಿನ್ನರ್ ಮೀಟಿಂಗ್ನಲ್ಲಿ? ಏನಾದರೂ ನಂಬರ್ ಗೇಮ್ ಶುರು ಮಾಡಿದಾರ ಡಿಕೆಶಿ ಅನ್ನುವಂಥ ಚರ್ಚೆಗಳು, ಪ್ರಶ್ನೆಗಳು ಈಗ ರಾಜಕೀಯ ವಲಯದಲ್ಲಿ ಹುಟ್ಕೊಂಡಿವೆ. ಡಿಕೆಶಿ ಅವರ ಪ್ಲಾನ್ ಏನಿರಬಹುದು? ತಮ್ಮ ಆಪ್ತರನ್ನ ಸುಮ್ಮನಿರಿಸೋ ಪ್ಲಾನಾ ಅಥವಾ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸಂಬಂಧಪಟ್ಟ ಚರ್ಚೆ ಏನಾದರೂ ಆಗ್ತಿದ್ಯಾ? ಆದ್ರೆ ಈ ಚರ್ಚೆ ನಡುವೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಭಾಗಿಯಾಗಿರೋ ಉದ್ದೇಶ ಏನು ಅನ್ನುವಂಥ ಚರ್ಚೆಗಳು, ಪ್ರಶ್ನೆಗಳು ಈಗ ಹುಟ್ಕೊಂಡಿವೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಮೇಶ್. ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ರಮೇಶ್, ಶಾಸಕರಿಗೆ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಕೊಟ್ಟಿದ್ದಾರೆ. ವಿಪಕ್ಷದ ಕೆಲವು ಶಾಸಕರು ಇದರಲ್ಲಿ ಭಾಗಿಯಾಗಿರೋ ಮಾಹಿತಿ ಸಿಕ್ಕಿದೆ. ಏನಿದರ ಸಂದೇಶ? ವೀಣಾ, ಇದು ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸುದ್ದಿ. ಬೆಳಗಾವಿಯಲ್ಲಿ ಹೋಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ದೊಡ್ಡ ಅಧಿವೇಶನ ನಡೆಸೋಣ ಅಂತ ಹೋಗಿದ್ದಾರೆ. ಆದ್ರೆ ಅಧಿವೇಶನ ಬಿಟ್ಬಿಟ್ಟು ದೊಡ್ಡ ಪೊಲಿಟಿಕ್ಸ್ ನಡೀತಾ ಇದೆ ಕುರ್ಚಿ ವಿಚಾರದಲ್ಲಿ. ಇದು
ಏನು ಸಿದ್ದರಾಮಯ್ಯ ಮೊನ್ನೆ ಏನು ಫಿರೋಜ್ ಶೇಟ್ ಅವರ ಆಪ್ತ ಶಾಸಕ ಫಿರೋಜ್ ಶೇಟ್ ನಿವಾಸದಲ್ಲಿ ತನ್ನ ಆಪ್ತರಿಗೊಂದು ಡಿನ್ನರ್ ಪಾರ್ಟಿ ಮಾಡಿದ್ರು. ಅಲ್ಲಿ ಸಿಎಂ ಬಣ ಏನಿತ್ತು ಎಲ್ಲ ಒಂದು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ರು. ಸಿಎಂ ವಿಚಾರ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷರ ವಿಚಾರ ಇರ್ಬೋದು, ಈ ತರದ ಹಲವಾರು ಮಹತ್ವದ ವಿಷಯಗಳನ್ನ ಚರ್ಚೆ ಮಾಡಿದ್ರು. ಅದಾದ ನಂತರ ನಿನ್ನೇನು ಪ್ರತಿ ದಿನದಿಂದ ದಿನಕ್ಕೆ ಕೂಡ ಸಿದ್ದರಾಮಯ್ಯನವರೇ ಸಿಎಂ, 5 ವರ್ಷ ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅದೇ ಅಂತಿಮ ಅಂತ ಪ್ರತಿ ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯನ ಮಗ ಕೂಡ ಯತೀಂದ್ರ ಮತ್ತೆ 3ನೇ ಬಾರಿ ಮಾತಾಡಿದ್ರು, ನಮ್ಮಪ್ಪನೇ 5 ವರ್ಷ ಸಿಎಂ, ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ಅವರೇ ಕಂಟಿನ್ಯೂ ಆಗ್ತಾರೆ, ನಾಯಕತ್ವ ಬದಲಾವಣೆ ವಿಚಾರನೇ ಇಲ್ಲ, ಎಲ್ಲದನ್ನು ಹೈಕಮಾಂಡ್ ಆಲ್ರೆಡಿ ಡಿಸೈಡ್ ಮಾಡಿದೆ ಅನ್ನೋ ಅರ್ಥದಲ್ಲಿ 3ನೇ ಬಾರಿ ನಿನ್ನೆ ಯತೀಂದ್ರ ಮಾತಾಡಿದ್ರು. ಯತೀಂದ್ರ ನಿನ್ನೆ ಮತ್ತೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಧಿವೇಶನದಲ್ಲಿ ಏನು ಹೊರಗಡೆ ದೊಡ್ಡ ಸದ್ದು ಮಾಡ್ತು. ಡಿ ಕೆ ಶಿವಕುಮಾರ್ ಯಾಕೆ ಮಾಡಿದ್ರು, ಪದೇ ಪದೇ ಯತೀಂದ್ರ ಈ ರೀತಿ ಮಾತಾಡ್ತಿದ್ದಾರೆ, ನಾನೇನು ಹೇಳೋದಕ್ಕಾಗಲ್ಲ, ಇದು ಅವರ ಏನೋ ಸಿದ್ದರಾಮಯ್ಯನವರೇ ತಮ್ಮ ಮಗನ ಸ್ಟೇಟ್ಮೆಂಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡಬೇಕು ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಅಂದ್ರೆ ನಾನೇನಾದ್ರೂ ಒಂದು ಅಟ್ಲೀಸ್ಟ್ ಈ ತರ ಏನೋ ಪಕ್ಷಕ್ಕೆ ಮುಜುಗರ ಆಗುವಂತ ಹೇಳಿಕೆಗಳನ್ನ ಕೊಟ್ರೆ ಪಕ್ಷದ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ಗೆ ನೋಟಿಸ್ ಕೊಡೋ ಅಧಿಕಾರ ಇದೆ. ಆದ್ರೆ ನೋಟಿಸ್ ಕೊಟ್ರೆ ಸಿಎಂಗೆ ಒಂದು ರೀತಿ ಮುಜುಗರ ಆಗುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಮಗನಿಗೆ ಡಿ ಕೆ ಶಿವಕುಮಾರ್ ನೋಟಿಸ್ ಕೊಟ್ಟರು ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ, ಮತ್ತೆ ಹೈಕಮಾಂಡ್ಗೂ ಕೂಡ ಈ ಸಂದೇಶ ಹೋಗುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಇರತಕ್ಕಂಥ ಒಂದು ಕಾನ್ಫ್ಲಿಕ್ಟ್ ಏನೋ ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಈ ಕಾರಣಕ್ಕಾಗಿ ಡಿ ಕೆ ಶಿ ಒಂದು ಜಾಣ ನಡೆಯನ್ನ ಇಡ್ತಾ ಇದ್ದಾರೆ. ಅದಾದ ನಂತರ ಏನೋ ಸತೀಶ್ ಜಾರಕಿಹೊಳಿ ಕೂಡ ಮಾತಾಡಿದ್ರು, ಏನೋ ಈ ಸಲ ಏನಂತ ಬದಲಾವಣೆ ಇಲ್ಲ, ನಾಯಕತ್ವ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳ್ತಾ ಅದೇ ಅಂತ ಹೇಳ್ತಾರೆ. ಮತ್ತೆ ಏನೋ ಮುಂದಿನ ಬಾರಿ ಎಲೆಕ್ಷನ್ಗೆ ನಾನು ಸಿಎಂ ಕುರ್ಚಿನ ಕ್ಲೈಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಈಗ ಆಲ್ಮೋಸ್ಟ್ ಆಲ್ 5 ವರ್ಷ ಎಲ್ಲ ಏನೋ ಸಿದ್ದರಾಮಯ್ಯ ಕೂಡ ಕಂಟಿನ್ಯೂ ಆಗ್ತಾರೆ, ಯಾವುದೇ ಕಾರಣಕ್ಕೂ ಕುರ್ಚಿ ಬಿಟ್ಟು ಕೊಡಲ್ಲ ಅಂತಕ್ಕಂಥದ್ದು ಸಿಎಂ ಬಣದ ವಾದ. ಫೈನಲಿ ಒಂದು ವರ್ಡ್ ಹೇಳ್ತಾರೆ, ಎಲ್ಲ ಹೈಕಮಾಂಡ್ ಬಿಟ್ಟಿದೆ ಅಂತ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ನಿಜಕ್ಕೂ ಟೆನ್ಷನ್ ಆದಂತೆ ಕಾಣಿಸ್ತಾ ಇದೆ. ಸರಿಸುಮಾರು ರಾತ್ರಿ 10-10:30 ಟೈಮಿಗೆ ಡಿ ಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಇರ್ತಕ್ಕಂಥ ತನ್ನ ಆಪ್ತರ ಒಬ್ಬರ ಮನೆಯಲ್ಲಿ ಒಂದು ಔತಣಕೂಟ ಏರ್ಪಡಿಸಿದ್ರು. ದೊಡ್ಡ ಬಿಗ್ ಟ್ವಿಸ್ಟ್ ಏನಂದ್ರೆ, ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಕೆಲವು ಶಾಸಕರನ್ನ ಡಿ ಕೆ ಶಿವಕುಮಾರ್ ತನ್ನ ಡಿನ್ನರ್ ಮೀಟಿಂಗಿಗೆ ಕರೆದಿದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ ನ್ಯೂಸ್ 18ಗೆ. ಅದ್ರ ದೃಶ್ಯಗಳು ಕೂಡ ಲಭ್ಯ ಆಗಿದೆ ಒಂದಿಷ್ಟು. ಡಿ ಕೆ ಶಿ ಆಪ್ತ ಬಣ ಏನಿತ್ತು ಅದಲ್ದನೆ ಕೆಲವು ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರು, ಒಟ್ಟಾರೆ ಒಂದು 40ರಿಂದ 50 ಶಾಸಕರು ಈ ಡಿನ್ನರ್ ಮೀಟಿಂಗ್ ಅಲ್ಲಿ ಇದ್ರು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ನಂಬರ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಏನೋ 14ನೇ ತಾರೀಕು ದೆಹಲಿಯಲ್ಲಿ ಒಂದು ಏನೋ ರ್ಯಾಲಿ ಇದೆ, ಓಟ್ ಚೋರಿ ರ್ಯಾಲಿ ಇದೆ. ಆ ರ್ಯಾಲಿಗೆ ಸೋನಿಯಾ ಗಾಂಧಿ ಅವರೆಲ್ಲ ಏನು ಪ್ರತಿ ಸ್ಟೇಟ್ಗಿಂತ ಲೀಡರ್ಗಳನ್ನ ಕರೆದಿದ್ದಾರೆ. ದೊಡ್ಡದಾಗಿ ನಾವು ನ್ಯಾಷನಲ್ ಲೆವೆಲ್ ಅಲ್ಲಿ ಓಟ್ ಚೋರಿ ಬಗ್ಗೆ ಒಂದು ಪ್ರತಿಭಟನೆ ಮಾಡಬೇಕು, ಬಿಜೆಪಿ ಕೇಂದ್ರ ಸರ್ಕಾರವನ್ನ ಮತ್ತೆ ಚುನಾವಣಾ ಆಯೋಗವನ್ನ ಒಂದು ಕಟ್ಟಿ ಹಾಕುವಂತ ಪ್ರಯತ್ನ. ಯಾಕೆಂದ್ರೆ ಮುಂದಿನ ಬರ್ತಕ್ಕಂಥ ಸ್ಟೇಟ್ ಎಲೆಕ್ಷನ್ಗಳಲ್ಲಿ ಯಾವ ರೀತಿ ನಾವು ಗೆಲ್ಲಬೇಕು, ಹಾಗಾಗಿ ಹೋರಾಟ ಮಾಡಬೇಕು ಅಂತ. ಹಾಗಾಗಿ 14ನೇ ತಾರೀಕುವರೆಗೂ ಕೂಡ ರಾಜ್ಯ ರಾಜಕೀಯ ನಾಯಕತ್ವದ ಬಿಕ್ಕಟ್ಟು ಏನಿದೆ ಅದನ್ನ ಅಲ್ಲೇವರೆಗೂ ಏನು ಚರ್ಚೆ ಮಾಡೋದು ಬೇಡ, ಸೆಷನ್ ಮುಗಿಲಿ ಆಮೇಲೆ ನೋಡೋಣ ಅಂತಿದ್ರೆ. ಆದ್ರೆ ಆ ಸೆಷನ್ ಮುಗಿಯೋ ತನಕ ರಾಜ್ಯ ರಾಜಕೀಯದ ಬಿಕ್ಕಟ್ಟು ಯಾವ ರೀತಿ ನಾವೇನು ಎಷ್ಟೇ ಅದನ್ನ ಮುಚ್ಚಿಡೋ ಪ್ರಯತ್ನ ಮಾಡಿದ್ರು ಕೂಡ ಕಾಂಗ್ರೆಸ್ನೊಳಗಡೆ ಅದು ಆಗಾಗ ಬೆಂಕಿ ಆಡ್ತಾ ಇದೆ, ಹೊಗೆ ಆಡ್ತಾ ಇದೆ. ಇದಕ್ಕೆ ಕಾರಣ ನಿನ್ನೆ ಯತೀಂದ್ರ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಮತ್ತೆ ರಾತ್ರಿ ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ ಅಲ್ಲಿ ಏನೇನು ಚರ್ಚೆ ಆಯಿತು, ಮತ್ತೆ JDS ನವ್ರು ಯಾರ್ಯಾರು ಇದ್ರು, ಬಿಜೆಪಿ ಅವ್ರು ಯಾರ್ಯಾರು ಇದ್ರು ಅಂತಕ್ಕಂಥದ್ದು ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಯಾವುದೇ ಇನ್ಸೈಡ್ ಮಾಹಿತಿ ಕೂಡ ಬಿಟ್ಕೊಡ್ತಿಲ್ಲ. ಡಿ ಕೆ ಶಿ ಡಿನ್ನರ್ ಮೀಟಿಂಗ್ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯ ಬಣಕ್ಕೆ ನಿಜಕ್ಕೂ ತಡ್ಕೊಳಕ್ ಆಗದೇ ಇಲ್ಲ. ಯಾಕೆಂದ್ರೆ ಅವರು 5 ವರ್ಷ ಸಿದ್ದರಾಮಯ್ಯನೇ ಕಂಟಿನ್ಯೂ ಅಂತಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಇಲ್ಲಿ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಬಿಜೆಪಿ ಮತ್ತೆ JDS ಲೀಡರ್ಗಳನ್ನ, ಶಾಸಕರನ್ನ ಎಸ್ಪೆಷಲಿ ಕೂರಿಸ್ಕೊಂಡು ಡಿನ್ನರ್ ಮೀಟಿಂಗ್ ಮಾಡ್ತಕ್ಕಂಥದ್ದು ನಿಜಕ್ಕೂ ಒಂದು ಏನೋ ಕಾಂಗ್ರೆಸ್ನಲ್ಲಿ ಯಾವ ಮಟ್ಟಕ್ಕೆ ಬೆಂಕಿ ಹತ್ಕೊಳ್ತಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಆಗುತ್ತೆ. ಏನೋ ಸಿದ್ದರಾಮಯ್ಯ ಬಣ ನಿಜಕ್ಕೂ ಸುಮ್ಮನಿರೋ ಯಾವುದೇ ಲಕ್ಷಣ ಇಲ್ಲ. ಇದನ್ನ ಸಿದ್ದರಾಮಯ್ಯ ಜೊತೆ ಇವತ್ತೊಂದಿಷ್ಟು ಸತೀಶ್ ಇರ್ಬೋದು, ಅಥವಾ ಮಾದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಈ ತರದರೆಲ್ಲ ಒಂದಿಷ್ಟು ಸೇರ್ಕೊಂಡು ಅವ್ರದೇ ಒಂದು ಬಣ ಸಿಎಂ ಜೊತೆ ಚರ್ಚೆ ಮಾಡೋಂಥ ಸಾಧ್ಯತೆ ಇದೆ. ಮತ್ತೆ ಡಿನ್ನರ್ ಪಾರ್ಟಿ ನಿಜಕ್ಕೂ ಈ ಡಿ ಕೆ ಶಿವಕುಮಾರ್ ಬಿಜೆಪಿ ಮತ್ತೆ JDS ಅವ್ರ ಜೊತೆ ಏನ್ ಸೇರಿಸ್ಕೊಂಡು ಒಂದು ಏನಾದ್ರು ನಂಬರ್ ಗೇಮ್ ಏನಾದ್ರು ಶುರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಸಿದ್ದರಾಮಯ್ಯ ಬಣಕ್ಕೆ ಒಂದು ರೀತಿ ಟೆನ್ಷನ್ ಆಗುತ್ತೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವುದೇ ಕ್ಷಣದಲ್ಲಾದ್ರೂ ದೂರು ಕೊಡುವಂತ ಎಲ್ಲಾ ಸಾಧ್ಯತೆಗಳಿದೆ. ವೀಣಾ, ರಮೇಶ್, ಇನ್ನು ಮೊನ್ನೆ ಯತೀಂದ್ರ ಅವ್ರು ಕೊಟ್ಟಂತ ಹೇಳಿಕೆ ಬಗ್ಗೆ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಖಂಡಿತ ಆಗಿರುತ್ತೆ ವೀಣಾ. ಯಾಕೆಂದ್ರೆ ಸಿದ್ದರಾಮಯ್ಯ ಬಣ ಏನ್ ಹೇಳ್ತಾ ಇದೆ ಅಂದ್ರೆ, ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಏನಾದ್ರು ಮ್ಯಾಕ್ಸಿಮಮ್ ಈ 14ನೇ ತಾರೀಕು ಏನಾದ್ರು ಡೆಲ್ಲಿಗೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ಏನ್ ಕರೆಸ್ತಾರೆ ಅಂದ್ರೆ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಯಾವುದೇ ಕಾರಣಕ್ಕೂ ಮೀಟಿಂಗ್ ಮಾಡಲ್ಲ. 1-to-1 ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಆಲ್ರೆಡಿ ಖರ್ಗೆ ಮಾಡಿದ್ದಾರೆ. ಹಾಗಾಗಿ ಅವ್ರು 1-to-1 ಮೀಟಿಂಗ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಏನೋ ನ್ಯೂಸ್ 18ಗೆ ಸಿಕ್ಕಿರ್ತಕ್ಕಂಥ ಮೂಲಗಳ ಪ್ರಕಾರ ಏನಾದ್ರು KPCC ಕುರ್ಚಿ ಏನೋ ಬದಲಾವಣೆ ಬಗ್ಗೆ ಒಂದಿಷ್ಟು ಚರ್ಚೆ ಆಗ್ಬೋದು ಅಂತಿದ್ರೆ, ಅಥವಾ ಏನಾದ್ರು ಸಂಕ್ರಾಂತಿ ಮುಗ್ಮೇಲೆ ಏನಾದ್ರು ಅಂದ್ರೆ ಸೆಷನ್ ಮುಗಿಲಿ ಆಮೇಲೆ ಏನಾದ್ರು ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ಏನಾದ್ರು ಕೈ ಹಾಕುತ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಆದ್ರೆ ಸಿದ್ದರಾಮಯ್ಯ ಬಣ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದೆ, ಇಲ್ಲ ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಅಂತ. ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಏನು ಒಂದು ಅಧಿಕಾರ ಸ್ವೀಕಾರದ ಟೈಮಲ್ಲಿ ಚರ್ಚೆ ಆಗಿತ್ತು ಅಂದ್ರೆ ಸಿದ್ದರಾಮಯ್ಯ 5 ವರ್ಷ ಸಂಪೂರ್ಣವಾಗಿ ಸಿಎಂ ಆಗಿರ್ಬೇಕಾ, ಅಥವಾ ಏನೋ
2.5 ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ಬೇಕನ್ನಕ್ಕಂಥದ್ದು ಒಂದು ಸೀಕ್ರೆಟ್ ಮೀಟಿಂಗ್ ಆಯ್ತು. ಆ ಸೀಕ್ರೆಟ್ ಮೀಟಿಂಗ್ ವಿಷಯ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟು ಕೆಲವು ವ್ಯಕ್ತಿಗಳಿಗೆ ನಿಜಕ್ಕೂ ಮಾಹಿತಿ ಏನಾಗಿದೆ ಅಂತ ಗೊತ್ತಿರುವಂತ ಸಾಧ್ಯತೆ ಇರುತ್ತೆ. ಈಗ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಅಂದ್ರೆ ಹೈಕಮಾಂಡ್ ಅಲ್ಲಿ ಏನ್ ಡಿಸಿಷನ್ ಆಗಿದೆ ಅಂತ ಖುದ್ದು ಮುಖ್ಯಮಂತ್ರಿಗಳ ಮಗ ಆಗಿರೋದ್ರಿಂದ ಅವ್ರಿಗೊಂದಿಷ್ಟು ಮಾಹಿತಿ ಇರುತ್ತೆ. ಆ ಕಾರಣಕ್ಕೆ ಏನಾದ್ರು ಅವರು ನಮ್ಮ ಅಪ್ಪನೇ 5 ವರ್ಷ ಸಿಎಂ ಅಂತ ಹೇಳ್ತಿದ್ರೆ ಏನೋ ಗೊತ್ತಿಲ್ಲ. ಇನ್ನೊಂದ್ ಕಡೆ ಸತೀಶ್ ಹೇಳ್ತಾ ಇದಾರೆ 5 ವರ್ಷ ಏನೋ ಯಾವುದೇ ನಾಯಕತ್ವ ಬದಲಾವಣೆ ಆಗಲ್ಲ, ನೆಕ್ಸ್ಟ್ ಎಲೆಕ್ಷನ್ಗೆ ನಾನು ಕ್ಲೇಮ್ ಮಾಡ್ತೀನಿ ಸಿಎಂ ಚೇರ್ಗೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಸೀಕ್ರೆಟ್ ಮೀಟಿಂಗ್ ಏನಾಗಿದೆ ಡಿ ಕೆ ಶಿ ಮತ್ತೆ ಸಿದ್ದರಾಮಯ್ಯ ಮತ್ತೆ ಹೈಕಮಾಂಡ್ ನಡುವೆ ಕುರ್ಚಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ, ಇದು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಬಿಟ್ಟು ಸಿದ್ದರಾಮಯ್ಯ ಬಣದ ಒಂದಿಷ್ಟು ಜನಕ್ಕೆ ಮತ್ತೆ ಡಿ ಕೆ ಶಿವಕುಮಾರ್ ಬಣದ ಒಂದಿಷ್ಟು ಆಪ್ತ ಶಾಸಕರಿಗೆ ಆ ಸೀಕ್ರೆಟ್ ಮೀಟಿಂಗ್ ಅಲ್ಲಿ ಅಧಿಕಾರ ಹಂಚಿಕೆಯಲ್ಲಿ ಏನಾಗಿದೆ ಅನ್ನೋದು ನಿಜಕ್ಕೂ ಗೊತ್ತಾಗ್ತಿದೆ. ಆ ಸ್ಟೇಟ್ಮೆಂಟ್ಗಳನ್ನ ಇಟ್ಕೊಂಡು ಇವತ್ತು ಪ್ರತಿದಿನ ಏನು ಈ ಕುರ್ಚಿ ಕಚ್ಚಾಟ ಶುರು ಆದ್ಮೇಲೆ ಆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ವೀಣಾ. ರಮೇಶ್, ಇನ್ನು ಹೈಕಮಾಂಡ್ ಸೂಚನೆ ಕೊಟ್ಟಿರುತ್ತೆ ಈ ರೀತಿಯಾದ ಕುರ್ಚಿ ಫೈಟ್ ಬಗ್ಗೆ ಯಾವುದೇ ಹೇಳಿಕೆಗಳನ್ನ ಕೊಡಬಾರ್ದು ಅಂತ. ಅದಾದ್ಮೇಲೂ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿರ್ತಾರೆ. ಅದಾದ್ಮೇಲೂ ಸೂಚನೆಯ ಮೇಲೂ ಈ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ಗಳು, ಲಂಚ್ ಮೀಟಿಂಗ್ಗಳು ಆಗ್ತಾನೆ ಇದೆ. ಇದ್ರ ಬಗ್ಗೆ ಹೈಕಮಾಂಡ್ ಏನಾದರೂ ಆಕ್ಷನ್ ತಗೊಳ್ಬಹುದಾ ಮುಂದೆ? ಈ ಮೊನ್ನೆ ಖರ್ಗೆ ಸ್ವಲ್ಪ ದಿನಗಳಿಂದ ಬೆಂಗಳೂರಿಗೆ ಬಂದಿದ್ರು. ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಈ ಥರದ್ದೆಲ್ಲ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಮನೆ ಕಳಿಸಿ ಒಂದು ಲಂಚ್ ರೆಡಿ ಮಾಡಿಸಿದ್ರು. ಸೊ ಅಲ್ಲಿಂದ ಮತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ಕರೆಸ್ಬಿಟ್ಟು ಅವ್ರಿಗೆ ನಾಟಿ ಕೋಳಿ ಸಾರು, ಬೆಳಗ್ಗೆ ತಿಂಡಿ, ಇಡ್ಲಿ ಎಲ್ಲ, ಅಂದ್ರೆ ಅವ್ರ ಮನೇಲಿ ಒಂದು ಸೌಹಾರ್ದ ಕೂಟ ಇತ್ತು. ಇವ್ರು ಅವ್ರ ಮನೇಲಿ ಹೋಗಿ ಊಟ ಮಾಡಿದ್ರು, ಇವ್ರು ಅವ್ರ ಮನೇಲಿ ಹೋಗಿ ತಿಂಡಿ ತಿಂದ್ರು. ಅಂದ್ರೆ ಮಾಧ್ಯಮಗಳಲ್ಲಿ ಮತ್ತೆ ವಿಪಕ್ಷಗಳಿಗೆ ಏನು ಕಾಂಗ್ರೆಸ್ನೊಳಗಡೆ ಒಂದು ಕಚ್ಚಾಟ ಕಾಣಿಸ್ತಾ ಇದೆ. ಇದನ್ನ ಸದ್ಯಕ್ಕೆ ಏನೋ ಪ್ಯಾಚಪ್ ಮಾಡೋ ರೀತಿಯ ಒಂದು ವರ್ಕನ್ನು ಹೈಕಮಾಂಡ್ ಮಾಡ್ತು. ಅದನ್ನ ಖರ್ಗೆ ಅವ್ರಿಗೆ ಹೇಳಿ ಕಳಿಸಿತ್ತು. ಖರ್ಗೆ ಅವ್ರು ಇಲ್ಲಿ ಬಂದ್ರು, ಸಿದ್ದರಾಮಯ್ಯ ಬಣ ಯಾರ್ಯಾರಿದ್ದಾರೆ ಅವ್ರನ್ನೂ ಕರೆದೊಂದಿಷ್ಟು ಮೀಟಿಂಗ್ ಮಾಡಿದ್ರು. ಡಿ ಕೆ ಶಿ ಟೀಮ್ ಯಾರಿತ್ತು ಅವ್ರನ್ನೂ ಕರೆದು ಮೀಟಿಂಗ್ ಮಾಡಿದ್ರು. 1 to 1 ಮಾತಾಡಿದ್ರು. ಯಾರ್ಯಾರು ಕೈಗೆ ಸಿಕ್ಕಿಲ್ಲ ಖರ್ಗೆ ಅವ್ರ ಹತ್ರ ಬರೋದಕ್ಕೆ ಹಿಂದೆ ಮುಂದೆ ನೋಡಿದ್ರು ಅಂಥವ್ರಿಗೆ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಫೋನ್ ಮಾಡ್ಬಿಟ್ಟು ಒಂದು ರೀತಿ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದ್ರು. ಇನ್ನೇನೆಲ್ಲ ಮುಗೀತು, ಏನೂ ಇಲ್ಲ ಅನ್ನೋ ಥರ ಮಾಧ್ಯಮಗಳಲ್ಲಿ ಎಲ್ಲ ಮುಂದೆ ಬಂದರು. ಏನು ಜಾಯಿಂಟ್ ಪ್ರೆಸ್ ಮೀಟ್ ಮಾಡಿದ್ರು. ಏನೂ ಇಲ್ಲ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಸರ್ಕಾರ ನಡೆಸ್ಕೊಂಡು ಹೋಗ್ತೀವಿ, ಮುಂದಿನ ಸಲ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹೇಳಿದ್ರು. ಇದನ್ನೇನು ಇಲ್ಲಿಗೆ ಮುಗೀತು ಅಂತ ಅಂದ್ಕೊಂಡ್ರು ಎಲ್ಲಾದ್ರು. ಆದರೆ ಬೆಳಗಾವಿಯಲ್ಲಿ ಮತ್ತೆ ಈ ಸಿಎಂ ಇಂಡಿವಿಜುವಲ್ ಆಗಿ ಡಿನ್ನರ್ ಪಾರ್ಟಿ ಮಾಡ್ತಕ್ಕಂಥದ್ದು ಮತ್ತೆ ಡಿ ಕೆ ಶಿವಕುಮಾರ್ ಇಂಡಿವಿಜುವಲ್ ಆಗಿ ತಮ್ಮ ಟೀಮ್ನ ಸೇರಿಸ್ಕೊಂಡು ಡಿನ್ನರ್ ಪಾರ್ಟಿ ಮಾಡ್ತಕ್ಕಂಥದ್ದು, ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಕುರ್ಚಿ ವಿವಾದ ಮುಗಿದಿಲ್ಲ, ಒಂದಿಷ್ಟು ಹೊಗೆ ಜಾಸ್ತಿ ಆಡ್ತಾ ಇದೆ. ಯಾಕೆಂದ್ರೆ ಡೇಟ್ ಹತ್ರ ಬರ್ತಾ ಇದೆ, ಡೆಲ್ಲಿಗೆ ಹೋಗೋದು 14ನೇ ತಾರೀಕು ರ್ಯಾಲಿ ಇದೆ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಷ್ಟರ ನಡುವೆ ಏನಾರು ತಮ್ಮ ಶಾಸಕರ ಬೆಂಬಲ ಎಷ್ಟಿದೆ, ನಮ್ಮ ನಂಬರ್ ಎಷ್ಟಿದೆ ಅಂತಕ್ಕಂಥದ್ದನ್ನ ಪಕ್ಕ ಮಾಡ್ಕೊಳ್ಳೋಕೆ ಲೀಸ್ಟ್ ಔಟ್ ಏನಾದ್ರು ಮಾಡ್ಕೊಂತಿದಾರ ಹೈಕಮಾಂಡ್ ಅಲ್ಲಿ? ಆ ಲೀಸ್ಟ್ ಅನ್ನಿಟ್ಟು ಏನಾದ್ರು ಅಧಿಕಾರ ಬದಲಾವಣೆಗೆ, ನಾಯಕತ್ವ ಬದಲಾವಣೆಗೆ ಡಿ ಕೆ ಶಿವಕುಮಾರ್ ಏನಾದ್ರು ಕ್ಲೈಮ್ ಮಾಡ್ತಾರಾ? ಇತಕ್ಕಂಥ ಮೇಜರ್ ಪ್ರಶ್ನೆಗಳು ಕಾಡ್ತಾ ಇದೆ ವೀಣಾ. ಥ್ಯಾಂಕ್ ಯು ರಮೇಶ್ ಇನ್ಫಾರ್ಮೇಶನ್ಗೆ. ಬೆಳಗಾವಿಯ ಡಿಕೆಶಿ ಆಪ್ತರ ಮನೆಯಲ್ಲಿ ಡಿನ್ನರ್ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅಪ್ಡೇಟ್ ಇರೋದು. ಸುಮಾರು 40 ಶಾಸಕರ ಜೊತೆಗೆ ಡಿಕೆಶಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಅಂತ. ಬಿಜೆಪಿ ಹಾಗೂ ಜೆಡಿಎಸ್ನ ಕೆಲ ಶಾಸಕರು ಕೂಡ ಈ ಡಿನ್ನರ್ನಲ್ಲಿ ಭಾಗಿಯಾಗಿರೋದು ಭಾರಿ ಕುತೂಹಲ ಮೂಡಿಸಿದೆ. ನಂಬರ್ ಗೇಮ್ ಶುರು ಮಾಡಿಬಿಟ್ರ ಡಿಸಿಎಂ ಡಿಕೆಶಿ ಅನ್ನುವಂಥ ಪ್ರಶ್ನೆ ಹುಟ್ಟು ಹಾಕಿದೆ. ಒತ್ತಡ ತಂತ್ರ ಹೇರೋದಕ್ಕೆ ಡಿಸಿಎಂ ಏನಾದರೂ ಮುಂದಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟು ಹಾಕಿರುವಂಥದ್ದು. ಮೊನ್ನೆ ಅಹಿಂದ ಸಭೆ ಬೆನ್ನಲ್ಲೇ ಆಪ್ತರ ಜೊತೆ ಡಿಕೆಶಿ ಮತ್ತೊಂದು ಸಭೆಯನ್ನ ನಡೆಸಿದ್ದಾರೆ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಮೊನ್ನೆ ಒಂದು ಸಭೆಯನ್ನ ನಡೆಸಿರ್ತಾರೆ ಫಿರೋಜ್ ಸೇಠ್ ಮನೆಯಲ್ಲಿ. ಈಗ ಮತ್ತೆ ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಈ ಸಭೆಯಲ್ಲಿ ಸುಮಾರು 40 ಶಾಸಕರು ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿ ಸಿಕ್ಕಿದೆ ನ್ಯೂಸ್ 18ಗೆ. 40 ಶಾಸಕರ ಜೊತೆಗೆ ನಿನ್ನೆ ಡಿನ್ನರ್ ಪಾರ್ಟಿ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಕೂಡ ಭಾಗಿಯಾಗಿರೋದು ಭಾರಿ ಕುತೂಹಲ ಮೂಡಿಸಿದೆ.